ವಿಶ್ವವಿದ್ಯಾನಿಲಯದ ಲಲಿತಕಲಾ ಕಾಲೇಜು, ಫೈನ್ ಆರ್ಟ್ಸ್ ಕಾಲೇಜು ಇವತ್ತು ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಮೈಸೂರು ಟಿಬೆಟಿನ್ ಕಮ್ಯುನಿಟಿ ಸೆಂಟರ್ನ ವತಿ ಜೊತೆಗೆ ಅದರ ಸಹಭಾಗಿತ್ವದಲ್ಲಿ ಟಿಬೆಟ್ಟಿಂದ ಬಂದಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗೀತ ವಿದ್ವಾಂಸರ ಹಾಗೂ ನೃತ್ಯಗಾರರ ಒಂದು ಗುಂಪು ನಮ್ಮ ಕಾಲೇಜಿನಲ್ಲಿ ಇವತ್ತು ಬೆಳಗ್ಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪ್ರದರ್ಶನ ಮಾಡ್ತದೆ. ಇದನ್ನು ಪ್ರಪ್ರಥಮ ಬಾರಿಗೆ ಮೈಸೂರಿನಲ್ಲಿ ಇದರ ಪ್ರದರ್ಶನ ನಡೆದಿದ್ದು, ಇದಕ್ಕೆ ತುಂಬಿದ ಸಭಾಂಗಣದಲ್ಲಿ ಎಲ್ಲ ಶ್ರೋತೃಗಳು, ಎಲ್ಲ ವೀಕ್ಷಕರು, ಸಂಗೀತ ಅಭಿಮಾನಿಗಳು, ನೃತ್ಯ ಅಭಿಮಾನಿಗಳು ಎಲ್ಲರೂ ಬಂದು ಇದನ್ನು ಸಂತೋಷಪಟ್ಟರು. ಇದರ ವಿಶೇಷ ಏನಪ್ಪ, ಟಿಬೆಟ್ನ ಒಂದು ಸಂಸ್ಕೃತಿ, ಅದರ ಒಂದು ಕಲೆ, ಸಂಗೀತದ ಒಂದು ಶೈಲಿ, ನೃತ್ಯ ಶೈಲಿ, ಇವುಗಳನ್ನು ಬಹಳ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸಂಸ್ಕೃತಿಯ ಒಂದು ವಿಹಂಗಮ ನೋಟ ನಮ್ಮ ಲಲಿತಕಲಾ ಕಾಲೇಜಿನಲ್ಲಿ ಇವತ್ತು ನಡೆದಿದ್ದು ಬಹಳ ವಿಶೇಷ. ಅಲ್ಲಿಂದ ಆಗಮಿಸಿದ್ದಂಥ ವಿಶೇಷವಾಗಿರ್ತಕ್ಕಂಥ ಕಲಾವಿದರುಗಳು, ಟಿಬೆಟ್ಟು ಹಾಗೂ ಸಿಕ್ಕಿಂನಲ್ಲಿ ನೆಲೆಸಿರ್ತಕ್ಕಂಥ ಹಲವಾರು ಡ್ಯಾನ್ಸ್ನ ಕಲಾವಿದರುಗಳು ಎಲ್ಲರೂ ಇದಕ್ಕೋಸ್ಕರವಾಗಿ ಆಗಮಿಸಿ ಸುಮಾರು 1.5 ಗಂಟೆಗಳ ಕಾಲ ಒಂದು ವಿಶೇಷವಾದ ಪ್ರದರ್ಶನವನ್ನು ನಮ್ಮ ಕಾಲೇಜಿನಲ್ಲಿ ನಡೆಸಿಕೊಟ್ರು. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವರಾಜೇಗೌಡರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆದಿದ್ದು, ನಮ್ಮ ಕಾಲೇಜಿನ ಎಲ್ಲರೂ ಅದರಲ್ಲಿ ಭಾಗವಹಿಸಿದ್ರು. ನಗರದ ಎಲ್ಲ ಶ್ರೋತೃಗಳಿಂದ ವೀಕ್ಷಕರು ಇದಕ್ಕೆ ಆಗಮಿಸಿದ್ದು ಬಹಳ ವಿಶೇಷವಾಗಿತ್ತು. ಆ ಒಂದು ಜನಮಾನಸದ ಆ ಪರಂಪರೆಯ ಒಂದು ಸೊಗಡನ್ನು ಇವತ್ತಿನ ಒಂದು ಸಂಗೀತದಲ್ಲಿ, ನೃತ್ಯದಲ್ಲಿ ವಿಶೇಷವಾಗಿ ಅದನ್ನು ತೋರಿಸಿದ್ರು. ಯಾಕ್ ಡ್ಯಾನ್ಸು ಬಹಳ ವಿಶೇಷವಾಗಿತ್ತು. ಆ ಒಂದು ವಿಶೇಷವಾದಂಥ ಒಂದು ಸಾಕು ಪ್ರಾಣಿ, ಟಿಬೆಟ್ಟಿನ ಸಾಕು ಪ್ರಾಣಿಯನ್ನು ಆಧರಿಸಿದಂಥ ಒಂದು ನೃತ್ಯ ಪ್ರದರ್ಶನ ಎಲ್ಲರಿಗೂ ಬಹಳ ಆಪ್ಯಾಯಮಾನವಾಗಿತ್ತು. ಇದನ್ನು ಆ ಟಿಬೆಟ್ ಭಾಷೆಯಲ್ಲಿ ಅದನ್ನು ಸಾಂಗಗಳೆಲ್ಲವೂ ಇತ್ತು. ಸಾರ್ವತ್ರಿಕವಾಗಿರ್ತಕ್ಕಂಥ ಸಂಗೀತದ ಭಾಷೆ ಅದರಲ್ಲಿ ಇದ್ದಿದ್ದರಿಂದ ಎಲ್ಲರಿಗೂ ತುಂಬ ಎಂಜಾಯ್ ಮಾಡೋ ಹಾಗಾಯಿತು. ಇಂಥ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಆಯೋಜನೆ ಮಾಡಿ ಮೈಸೂರು ವಿಶ್ವವಿದ್ಯಾನಿಲಯ ಲಲಿತಕಲಾ ಕಾಲೇಜಿನಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿತ್ತು. ಇದಕ್ಕೆ ನಗರದ ಎಲ್ಲ ವಿದ್ವಾಂಸರು, ಎಲ್ಲ ಪ್ರೇಕ್ಷಕರು, ವೀಕ್ಷಕರು ಇದಕ್ಕೆ ಆಗಮಿಸಿದ್ದು, ನನ್ನ ಮಾಧ್ಯಮದ ಎಲ್ಲ ಮಿತ್ರರು ಬಂದಿದ್ದು ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷವನ್ನು ಕೊಡ್ತು. ಲಲಿತಕಲಾ ಕಾಲೇಜು, ಫೈನ್ ಆರ್ಟ್ಸ್ ಕಾಲೇಜು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 60 ವರ್ಷಗಳಿಂದ ಸುದೀರ್ಘವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾಲೇಜಿನಲ್ಲಿ ಒಂದು ಅಂತ ಮಾಹಿತಿಯನ್ನು ಪಡ್ಕೊಂಡಿದೆ. ಪ್ರದರ್ಶಕ ಕಲೆಗಳ ಎಲ್ಲ ಒಂದು ಸೆಂಟರು ಇಲ್ಲಿದೆ. ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಥಿಯೇಟರ್ ಆರ್ಟ್ಸ್ ಇರ್ಬೋದು, ಗಮಕ, ಎಲ್ಲ ವಿಶೇಷಗಳು, ಎಲ್ಲ ಸಬ್ಜೆಕ್ಟ್ಗಳನ್ನು ಇಲ್ಲಿ ಬೋಧನೆ ಮಾಡ್ತಕ್ಕಂಥ ಒಂದು ಸೆಂಟರ್ ಆಗಿತ್ತು. ಸಂಸ್ಕೃತಿಗಳ ಒಂದು ವಿಹಂಗಮ ಒಂದು ಸಮ್ಮಿಲನವಾಗಿ ಇವತ್ತು ರೂಪುಗೊಂಡಿತ್ತು. ಎಲ್ಲರಿಗೂ ತುಂಬ ಸಂತೋಷವಾಗಿದೆ.